ಹಾಯ್ ಎವ್ರಿವನ್. ಕೆಎ ಇಂಪಾರ್ಟೆಂಟ್ ಥಿಂಗ್ಸ್ ಗಳಂತ ಬಂದಾಗ ಸ್ಟಡಿ ಮಾಡಬೇಕಾಗಿರೋದು ನಾವು NCERT ಬುಕ್ಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೋಬೇಕಾಗತ್ತೆ. ನಾನು ಅದನ್ನ ಮಾಡ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ಅವ್ರ ಮೇಲೆ ನಮಗೆ ಕ್ವಶನ್ಸ್ ಗಳು ಬರ್ತಿದಾವ. ನೋಡ್ರಿ, ಈ ಕ್ಲಾಸಸ್ ಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ, 100% ಯೂಸ್ ಆಗ್ತಾವ. ಈ ಕ್ವಶನ್ ಏನ್ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾರ, ಚಾಲುಕ್ಯರು ಎರಡು ಸಣ್ಣ ರಾಜ್ಯಗಳಾದಂತಹ ಬನವಾಸಿ ಕದಂಬರು ಮತ್ತು ತಲಕಾಡಿನ ಗಂಗರಾದ ನಂತರ ಆಳ್ವಿಕೆಗೆ ಬರ್ತಾರೆ. ನೆನ್ಪಿಟ್ಕೊಳ್ರಿ, ಮೊದಲು ಯಾರ ಆಳ್ವಿಕೆ ನಡೆಸ್ತಾರ? ನಮ್ಮ ರಾಜ್ಯವನ್ನ, ಕರ್ನಾಟಕವನ್ನ ಮೊದಲು ಆಳಿದಂತ ರಾಜ್ಯ ಯಾವ್ದಂದ್ರೆ ಕದಂಬರ್ ಅಂತಂದ್ ಹೇಳ್ತೀವಿ. ಕದಂಬರ್ ಆಳಿದ ನಂತರ ಯಾರ ಆಳ್ವಿಕೆ ನಡೆಸ್ತಾರ? ತಲಕಾಡಿನ ಗಂಗರು ಬರ್ತಾರ. ತಲಕಾಡಿನ ಗಂಗರಾದ ನಂತರ ನೆಕ್ಸ್ಟ್ ಬರೋದು ಯಾರಂದ್ರೆ ಬಾದಾಮಿ ಚಾಲುಕ್ಯರು. ಫಸ್ಟ್ ಗೆ, ಸೆಕೆಂಡ್ ಗೆ, ಅದಾದ ನಂತರ ಥರ್ಡ್ ಗೆ ಯಾರು ಬರೋದಂದ್ರೆ ಬಾದಾಮಿ ಚಾಲುಕ್ಯರು. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ಇವರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಆಳ್ವಿಕೆ ನಡೆಸ್ತಾರ ಕದಂಬರು. ಇವರ ಸ್ಥಾಪಕ ಯಾರಂದ್ರ ಮಯೂರ ವರ್ಮ ಅಂತ ಹೇಳ್ತೀವಿ. ಇವರ ಸ್ಥಾಪಕ ಯಾರು? ಮಯೂರ ವರ್ಮ. ಇಲ್ಲಿ ನೋಡ್ರಿ, ತಾಳಗುಂದ ಶಾಸನ ಏನ್ ಹೇಳುತ್ತಂದ್ರ ಕದಂಬ ವಂಶ ಏನೈತಲ್ಲ, ಕದಂಬ ರಾಜವಂಶದ ಜೀವನದ ಬಗ್ಗೆ, ಅದಾದ ನಂತರ ನೆಕ್ಸ್ಟ್ ರಾಜವಂಶದ ಅಡಿಪಾಯದ ಬಗ್ಗೆ ಹೇಳುತ್ತೆ. ಯಾವ್ದ್ರ ಬಗ್ಗೆ ಹೇಳುತ್ತೆ? ರಾಜವಂಶದ ಅಡಿಪಾಯದ ಬಗ್ಗೆ. ಈ ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಕದಂಬರ ಜೀವನ ಮತ್ತು ರಾಜವಂಶದ ಅಡಿಪಾಯದ ಬಗ್ಗೆ ಹೇಳುವಂತಹ ಈ ಕದಂಬರ ತಾಳಗುಂದ ಶಾಸನ ತುಂಬಾ ಇಂಪಾರ್ಟೆಂಟ್. ಇದನ್ನ ರಚನೆ ಮಾಡಿದವನು ಯಾರಂತಂದ್ರೆ ಇದು ರಾಜ ಶಾಂತಿವರ್ಮನ ಕಾಲದಲ್ಲಿ ರಚನೆ ಆಗುತ್ತೆ. ಯಾವುದು? ಕದಂಬ ರಾಜನಾದಂತಹ ಶಾಂತಿವರ್ಮನ ಕಾಲದಲ್ಲಿ ರಚನೆ ಆಗತ್ತ. ಬಟ್ ಅದು ಇಂಪಾರ್ಟೆಂಟ್, ಶಾಂತಿವರ್ಮ ರಚನೆ ಮಾಡಿಲ್ಲ. ಅವನ ಕಾಲದಲ್ಲಿ ರಚನೆ ಆದಂತಹ ಈ ತಾಳಗುಂದ ಶಾಸನ ರಚನೆ ಮಾಡಿದವನು ಯಾರಂತಂದ್ರೆ ಅವನ ಆಸ್ಥಾನದಲ್ಲಿರುವಂತಹ ಒಬ್ಬ ಕವಿ ಕುಬ್ಜ ಅಂತಂದ್ರೆ. ಯಾರು? ಕುಬ್ಜ ಅನ್ನೋ ಒಬ್ಬ ಕವಿ ಏನ್ ಮಾಡ್ತಾನ ಅಂತಂದ್ರೆ ಇದನ್ನ ರಚನೆ ಮಾಡ್ತಾನ. ಇದು ಪಾಯಿಂಟ್ ಇಂಪಾರ್ಟೆಂಟ್. ಇದು ಇವಾಗ ತಾಳಗುಂದ ಶಾಸನ ಇವಾಗ ಎಲ್ಲೈತಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ, ಎಲ್ಲೈತಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದೊಳಗಡೆ. ಶಿಕಾರಿಪುರ ತಾಲೂಕಿನ ತಾಳಗುಂದದೊಳಗಡೆ. ಅದು ಯಾವ ದೇವಾಲಯದಲ್ಲಿ ಐತಂತ ಕ್ವಶನ್ ಕೇಳ್ತಾರಂದ್ರೆ ಪ್ರಣವೇಶ್ವರ ದೇವಾಲಯದಲ್ಲಿ. ಶಿವ ದೇವಾಲಯ ಅಥವಾ ಪ್ರಣವೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಈ ದೇವಾಲಯದೊಳಗಡೆ ಒಂದು ಅಷ್ಟಭುಜಾಕೃತಿಯ ಗ್ರಾನೈಟ್ ಕಂಬ ಐತೆ. ಸೊ ಯಾವುದು? 8 ಭುಜಾಕೃತಿ ಅಂತ ಹೇಳ್ತೀವಿ. ಅಷ್ಟಭುಜಾಕೃತಿಯ ಒಂದು ಗ್ರಾನೈಟ್ ಕಂಬ ಐತೆ. ಆ ಕಂಬದ ಮೇಲೆ ಈ ತಾಳಗುಂದ ಶಾಸನ ಕಂಡು ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ನಮಗೆ ಕೆಎ ಹೆಂಗ್ ಬೇಕಾದ ಕ್ವಶನ್ ಕೇಳಿ ಇಷ್ಟು ಡೀಟೇಲ್ಸ್ ಗಳು ಕೊಟ್ಟಿದ್ರೆ ಸಾಕು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಪ್ರಣವೇಶ್ವರ ದೇವಾಲಯದಲ್ಲಿ ಅಷ್ಟಭುಜಾಕೃತಿಯ ಕಂಬದ ಮೇಲೆ, ಅದು ಯಾವುದು? ಗ್ರಾನೈಟ್ ಕಂಬದ ಮೇಲೆ ಐತೆ. ನೆನ್ಪಿಟ್ಕೊಳ್ರಿ, ಗ್ರಾನೈಟ್ ಕಂಬದ ಮೇಲೆ ತಾಳಗುಂದ ಶಾಸನ. ಇದನ್ನ ರಚನೆ ಮಾಡಿದವನು ಯಾರಂತಂದ್ರೆ ಕವಿ ಕುಬ್ಜ ಅಂತಂದ್ ಹೇಳಿ. ಅದಾದ ನಂತರ ಹಿಂಗ್ ಮತ್ತೇನ್ ಎಕ್ಸ್ಪ್ಲೈನ್ ಮಾಡತ್ರಿ ಇದು ಶಾಸನ ಅಂತಂದ್ ಹೇಳಿದ್ರೆ, ಇದರಲ್ಲಿ ಟೋಟಲ್ ಆಗಿ 34 ಪದ್ಯಗಳು ಬರ್ತಾವ. ಟೋಟಲ್ ಆಗಿ ಎಷ್ಟು ಬರ್ತಾವ? ಇದರಲ್ಲಿ 34 ಪದ್ಯಗಳು ಬರ್ತಾವ. ಅದಾದ ನಂತರ ಇದು ರಾಜ, ಈ ಏನ್ ಶಾಂತಿವರ್ಮ ಇದಾನಲ್ಲ, ಇವರ ತಂದೆಯಾದಂತಹ ಕಾಕುತ್ಸವರ್ಮ, ಏನ್ ಮಾಡ್ತಾ ಅಂತಂದ್ರೆ ಈ ಪ್ರಣವೇಶ್ವರ ದೇವಾಲಯ ಐತಲ್ಲ, ಈ ಪ್ರಣವೇಶ್ವರ ದೇವಾಲಯದ ಮುಂದೆ ಒಂದು ನೀರಿನ ತೊಟ್ಟಿಯನ್ನ ನಿರ್ಮಾಣ ಮಾಡ್ತಾನ ಅಂತ ಹೇಳಿ ಈ ಎದ್ರೊಳಗಡೆ, ಈ ತಾಳಗುಂದ ಶಾಸನದೊಳಗಡೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರ. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ರೆ ಇನ್ನೊಂದು ಬರುತ್ತೆ ನೋಡ್ರಿ, ಕನ್ನಡದ ಮೊದಲ ಶಾಸನ ಅಂತಂದ್ ಹೇಳ್ತೀವಿ, ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂದ್ರೆ ಇವಾಗ ನಾವು ತಾಳಗುಂದ ಶಾಸನ ಅಂತಂದ್ ಹೇಳಿದ್ವಲ್ಲ, ಇದು ಏನಂತ ಕರೀತಾರೆ ನೋಡ್ರಿ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ ಅಂತಂದ್ ಹೇಳ್ತೀವಿ. ಅದ್ರ ಬಗ್ಗೆ ಇವಾಗ ನೋಡ್ಕೊಳ್ಳೋಣ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ತಾಳಗುಂದ ಶಾಸನ ಅಂತಂದ್ರೆ ತಾಳಗುಂದ ಶಾಸನವನ್ನ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದಾರ? ಇದು ಸಂಸ್ಕೃತದಲ್ಲಿ ಐತೆ. ಸಂಸ್ಕೃತ ಅಂತಂದ್ರೆ ಕನ್ನಡದ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ಅದಾದ ನಂತರ ಕನ್ನಡದ ಮೊದಲ ಶಾಸನ ಯಾವ್ದಂದ್ರ ಹಲ್ಮಿಡಿ ಶಾಸನ ಅಂತ. ಯಾವುದು? ಹಲ್ಮಿಡಿ ಶಾಸನ. ಈಗ ಹಲ್ಮಿಡಿ ಶಾಸನದ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ನೋಡ್ಕೋಬೇಕು. ಈ ಹಲ್ಮಿಡಿ ಶಾಸನವನ್ನ ಯಾರು ಹೊರಡಿಸ್ತಾರ ಅಂತಂದ್ರೆ, ಯಾರು ಕೆತ್ತಿಸ್ತಾರೆ? 450ರೊಳಗಡೆ, ಕ್ರಿಸ್ತ ಶಕ 450ರೊಳಗಡೆ ಕಾಕುತ್ಸವರ್ಮ. ಯಾರು ಕೆತ್ತಿಸ್ತಾನ? ಕಾಕುತ್ಸವರ್ಮ ಏನ್ ಮಾಡ್ತಾನಂತಂದ್ರೆ ಈ ಶಾಸನವನ್ನ ಕೆತ್ತಿಸ್ತಾನ. ಇದನ್ನ ನಾವು ಹಲ್ಮಿಡಿ ಶಾಸನ ಅಂತಂದ್ರೆ. ಇದು ನೋಡ್ರಿ, ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ 5ನೇ ಶತಮಾನದೊಳಗಡೆ ಸಂಸ್ಕೃತದ ಜೊತೆಗೆ ಕನ್ನಡದಲ್ಲಿ, ಅಂದ್ರೆ ಕದಂಬ ರಾಜ್ಯ ಸಾಮ್ರಾಜ್ಯದೊಳಗಡೆ ಕನ್ನಡವನ್ನ ಅಧಿಕೃತ ಭಾಷೆಯಾಗಿ ಯೂಸ್ ಮಾಡ್ತಾ ಇದ್ರು ಅಂತಂದ್ ಹೇಳಿ ತಿಳಿದು ಬಂದಂತಹ ಶಾಸನ ಯಾವ್ದಂದ್ರ ಹಲ್ಮಿಡಿ ಶಾಸನ ಅಂತಂದ್ ಹೇಳ್ತೀವಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರುತ್ತಂದ್ರ ಇದೊಂದು ದತ್ತಿ ಶಾಸನ ಅಂತಂದ್ ಹೇಳ್ತೀವಿ. ದತ್ತಿ ಶಾಸನ ಅಂತಂದ್ರೆ ಭೂಮಿಯನ್ನ ದಾನವಾಗಿ ನೀಡುವಂತಹ ಶಾಸನ. ಅದ್ರ ಭೂಮಿಯನ್ನ ರಾಜ ಇದ್ದವ ದಾನವಾಗಿ ನೀಡಿದಾನ ಅಂತಂದ್ ಹೇಳಿ ಕೆತ್ತಿಸ್ತಾನ ಅದ್ರ ಮೇಲೆ. ಅಂತ ಶಾಸನವನ್ನ ದತ್ತಿ ಶಾಸನ ಅಂತ ಕರಿತೀವಿ.
ಇದ್ರೊಳಗಡೆ ಎರಡು ಗ್ರಾಮಗಳನ್ನ ಏನ್ ಮಾಡ್ತಾರ ಅಂದ್ರೆ ದತ್ತಿಯಾಗಿ ನೀಡ್ತಾರ. ಅದ್ರಲ್ಲಿ ಒಂದು ಗ್ರಾಮ ಯಾವ್ದಂದ್ರ ಹಲ್ಮಿಡಿ ಗ್ರಾಮ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹಲ್ಮಿಡಿ ಶಾಸನ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಅವ್ರ ಕಾಲದೊಳಗಡೆ ಏನಂದ್ರ ಕೆಲವೊಂದು ವಿದ್ಯಾ ಕೇಂದ್ರಗಳಾಗಿದ್ವು. ಅವುಗಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹದ್ದು ಶಿಕ್ಷಣವನ್ನ ಕಲಿಸ್ತಾ ಇದ್ರು. ಅವುಗಳನ್ನ ನಾವು ಅಗ್ರಹಾರಗಳು, ಘಟಿಕಗಳು ಮತ್ತು ಬ್ರಹ್ಮಪುರಿಗಳು ಅಂತ ಕರಿತಾ ಇದ್ವಿ. ಇವೇ ಕ್ವಶನ್ಸ್ ಗಳು ಬರ್ತವೆ ಕೆಎ ಒಳಗಡೆ. ಅಗ್ರಹಾರಗಳು, ಘಟಿಕಗಳು ಮತ್ತು ಬ್ರಹ್ಮಪುರಿಗಳು ವಿದ್ಯಾ ಕೇಂದ್ರಗಳಾಗಿದ್ವು. ಇದಾದ ನಂತರ ಈ ಅಗ್ರಹಾರಗಳು ಯಾವಾಗಿದ್ವು ಅವ್ರ ಕಾಲದಲ್ಲಿ? ಅಗ್ರಹಾರಗಳು ನೋಡ್ರಿ, ಶಿಕ್ಷಣವನ್ನ ಎಲ್ಲಿ ಕಲಿಸ್ತಾ ಇದ್ರು ಸರ್? ಅಗ್ರಹಾರಗಳಲ್ಲಿ ಕಲಿಸ್ತಾ ಇದ್ರಿ. ಆಮೇಲೆ ಘಟಿಕಗಳಲ್ಲಿ ಕಲಿಸ್ತಾ ಇದ್ರಿ. ಆಮೇಲೆ ಬ್ರಹ್ಮಪುರಿಗಳಲ್ಲಿ ಕಲಿಸ್ತಾ ಇದ್ರು ಅಂತಂದ್ರೆ. ಸೊ ಇಲ್ಲಿ ನೋಡ್ರಿ, ಅಗ್ರಹಾರಗಳು ಅಂತಂದ್ ಹೇಳಿದ್ರ ನಾವು ಅಲ್ಲಿ ಬ್ರಾಹ್ಮಣರು ಜಾಸ್ತಿ ಇರ್ತಾರ. ಬ್ರಾಹ್ಮಣರು ಇರುವಂತ ಒಂದು ಹಳ್ಳಿಯನ್ನ ಅಗ್ರಹಾರಗಳು ಅಂತಂದ್ ಹೇಳಿ ಕರಿತಾ ಇದ್ರು. ಅಗ್ರಹಾರಗಳು ಯಾವ ಬರ್ತಾವ? ತಾಳಗುಂದ, ಬಳ್ಳಿಗಾವೆ, ಬಂಕಾಪುರ, ಕಪ್ಪತ್ತೂರು ಅಗ್ರಹಾರಗಳು ಅಂತಂದ್ ಹೇಳಿ ಕೊಟ್ಟಿದ್ದಾನೆ ಇಲ್ಲಿ. ತಾಳಗುಂದ, ಬಳ್ಳಿಗಾವೆ, ಅದಾದ ನಂತರ ಬಂಕಾಪುರ, ಕಪ್ಪತ್ತೂರು ಅಗ್ರಹಾರಗಳು ತುಂಬಾ ಪ್ರಸಿದ್ಧವಾಗಿದ್ದು ಅವ್ರ ಕಾಲದಲ್ಲಿ ಅಂತಂದ್ರೆ. ಘಟಿಕಗಳು ಅಂತಂದ್ ಹೇಳಿದ್ರ ಹೈಯರ್ ಎಜುಕೇಶನ್ ಅನ್ನ ಕೊಡ್ತಾ ಇದ್ರು. ಅಲ್ಲಿ ಅಂದ್ರೆ ಉನ್ನತ ಶಿಕ್ಷಣವನ್ನ ಕೊಡುವಂತಹ ಶಿಕ್ಷಣ ಕೇಂದ್ರಗಳಿಗೆ ಘಟಿಕಗಳು ಅಂತಂದ್ರೆ. ಆಮೇಲೆ ಬ್ರಹ್ಮಪುರಿಗಳು ಅಂತಂದ್ ಹೇಳಿದ್ರ ಒಂದು ಸಣ್ಣ ಸಣ್ಣ ಹಳ್ಳಿಗಳು, ಅದ್ರಲ್ಲಿ ಒಬ್ಬೊಬ್ಬ ಸ್ಕಾಲರ್, ವಿದ್ವಾಂಸ ಇರ್ತಿದ್ದ. ಸೊ ಅವುಗಳನ್ನ ಬ್ರಹ್ಮಪುರಿಗಳು ಅಂತಂದ್ ಹೇಳಿ ಕರಿತಾ ಇದ್ವಿ. ಸೊ ಅದಕ್ಕೆ ಫೇಮಸ್ ಯಾವ್ದಂತಂದ್ ಹೇಳಿದ್ರೆ ಬೆಳಗಾವಿ ಮತ್ತು ಹಾನಗಲ್ ಅಂತಂದ್ ಹೇಳ್ತೀವಿ. ಯಾವುದು? ಬೆಳಗಾವಿ ಮತ್ತು ಹಾನಗಲ್ ಆ ಟೈಮ್ ಒಳಗಡೆ ತುಂಬಾ ಫೇಮಸ್ ಆಗಿದ್ವು ಅವ್ರ ಕಾಲದಲ್ಲಿ. ಇವುಗಳನ್ನ ನೆನ್ಪಿಟ್ಕೊಳ್ರಿ. ಇದಾದ ನಂತರ ನೆಕ್ಸ್ಟ್ ಬರುವಂತ ಪರ್ಸರ್ ಯಾರಂತಂದ್ ಹೇಳಿದ್ರೆ ತಲಕಾಡಿನ ಗಂಗರು ಅಂತಂದ್ ಹೇಳ್ತೀವಿ. ತಲಕಾಡಿನ ಗಂಗರು. ಇದ್ರೊಳಗಡೆ ತುಂಬಾ ಪ್ರಸಿದ್ಧ ದೊರೆ ಯಾರಂದ್ರ ದುರ್ವಿನೀತ ಅಂತಂದ್ ಹೇಳ್ತೀವಿ. ಕ್ವಶನ್ ಕೇಳ್ತಾರೆ, ಈ ವಂಶದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರ ದುರ್ವಿನೀತ ಅಂತಂದ್ ಹೇಳ್ತೀವಿ. ಅದನ್ನ ನಾವು ಕರೆಕ್ಟ್ ಹಾಕ್ಬೇಕಾಗತ್ತ, ದುರ್ವಿನೀತ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಬರುವಂತ ಕೆಲವೊಂದು ದೇವಾಲಯಗಳನ್ನ ಕೊಟ್ಟಿದ್ದಾನೆ. ಕಪಿಲೇಶ್ವರ ದೇವಾಲಯ, ಮಹಾಲಿಂಗೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಭೋಗನಂದೀಶ್ವರ, ಇವುಗಳ ಬಗ್ಗೆ ನೋಡ್ರಿ. ಅದ್ರಲ್ಲಿ ಫಸ್ಟ್ ಒನ್ ಬರುತ್ತ ಕಪಿಲೇಶ್ವರ ದೇವಾಲಯ ಅಂತಂದೇಳಿ. ಕಪಿಲೇಶ್ವರ ದೇವಾಲಯ. ಈ ಕಪಿಲೇಶ್ವರ ದೇವಾಲಯವನ್ನ ಯಾರು ನಿರ್ಮಾಣ ಮಾಡ್ತಾರ ಅಂತಂದ್ರೆ ಗಂಗ ವಂಶದ ರಾಜನಾದಂತಹ ಮಾರಸಿಂಹನ ಕಾಲದಲ್ಲಿ ಏನಂತಂದ್ರೆ ಇದು ನಿರ್ಮಾಣ ಆಗತ್ತ. ಬಟ್ ಅವನ್ ನಿರ್ಮಾಣ ಮಾಡಂಗಿಲ್ಲ, ಅವನ ಸೇನಾಧಿಪತಿ ಆದಂತಹ ಶ್ರೀ ವಿಜಯ ನಿರ್ಮಾಣ ಮಾಡ್ತಾನೆ. ಮಾರಸಿಂಹನ ರಾಜನ ಯಾರು ಸೇನಾಧಿಪತಿ ಆದಂತಹ ಶ್ರೀ ವಿಜಯ ಇದನ್ನ ನಿರ್ಮಾಣ ಮಾಡ್ತಾನ. ಇದು ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲೈತೆ ಅಂತಂದ್ರೆ ಮಾನ್ಯಪುರದೊಳಗಡೆ ಅಥವಾ ಮನ್ನೆ ಅಂತಂದ್ರೆ, ಮನ್ನೆ ಅಥವಾ ಮಾನ್ಯಪುರ. ಇದು ಬೆಂಗಳೂರು ಜಿಲ್ಲೆ, ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಹತ್ರ ಬರುತ್ತೆ. ನೆಲಮಂಗಲದ ಹತ್ರ. ಸೊ ಇದೊಂದು ಐತಿಹಾಸಿಕ ಶಿವ ದೇವಾಲಯ. ಇದನ್ನ ನಾವು ಕಪಿಲೇಶ್ವರ ದೇವಾಲಯ ಅಂತ ಹೇಳ್ತೀವಿ. ಇದನ್ನ ಯಾವ ಶೈಲಿಯಲ್ಲಿ ನಿರ್ಮಾಣ ಮಾಡಿದಾರೆ ಅಂತಂದ್ರೆ ಪಶ್ಚಿಮ ಗಂಗಾ ಶೈಲಿ ಒಳಗಡೆ. ಸೊ ಇನ್ನೊಂದು ಇಂಪಾರ್ಟೆಂಟ್, ಇದು ಮಾನ್ಯ ಅಂತಂದೈತಲ್ಲ, ಇದನ್ನ ನಾವು ಮಾನ್ಯಪುರ ಅಂತಾನು ಕೂಡ ಕರಿತೀವಿ. ಏನಂತ ಕರಿತೀವಿ? ಮಾನ್ಯಪುರ ಅಂತಾನು ಕೂಡ ಕರಿತೀವಿ. ಸೊ ಇದು ಗಂಗಾ ರಾಜವಂಶದ ಒಂದು ಟೈಮ್ ಒಳಗಡೆ ರಾಜಧಾನಿ ಆಗಿತ್ತು. ಇದನ್ನ ಏನ್ ಮಾಡ್ತಾರಂದ್ರೆ ಕೋಲಾರದಿಂದ ಮನ್ಯಪುರ ಅಥವಾ ಮನ್ನೆಗೆ ಏನ್ ಮಾಡ್ತಾರ ಅಂತಂದ್ರೆ ಸ್ಥಳಾಂತರ ಮಾಡ್ತಾರೆ ತಮ್ಮ ರಾಜಧಾನಿಯನ್ನ. ಆ ಪ್ರದೇಶ ಆಗುತ್ತೆ ಇದು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಬರುತ್ತಾ ಮಹಾಲಿಂಗೇಶ್ವರ ದೇವಸ್ಥಾನ ಅಂತಂದೇಳಿ. ಯಾವ್ದು ಬರುತ್ತಾ? ಮಹಾಲಿಂಗೇಶ್ವರ ದೇವಸ್ಥಾನ ಅಂತಂದೇಳಿ. ಇದು ಎಲ್ಲೈತೆ ಅಂತಂದ್ರೆ ಮೈಸೂರು ಬಳಿಯ ವರುಣ ಅಂತಂದೇಳಿ ಒಂದು ಗ್ರಾಮ ಐತ. ಆ ಗ್ರಾಮದೊಳಗಡೆ ಬರುವಂತಹ ಮಹಾಲಿಂಗೇಶ್ವರ ದೇವಾಲಯವನ್ನ ಇನ್ನೊಂದು ಭೂತೇಶ್ವರ ದೇವಾಲಯ ಅಂತಾನು ಕೂಡ ಕರೀತಾರೆ. ಸ್ಥಳೀಯರು ಏನ್ ಮಾಡ್ತಾರಂತ ಇದನ್ನ ಭೂತೇಶ್ವರ ದೇವಾಲಯ ಅಂತಾನು ಕರೀತಾರೆ. ಇದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಇನ್ನೊಂದು ಬರುತ್ತಾ ಪಾತಾಳೇಶ್ವರ ಟೆಂಪಲ್ ಅಂತಂದ್ ಹೇಳ್ತೀವಿ. ಯಾವುದು? ಪಾತಾಳೇಶ್ವರ ಟೆಂಪಲ್ ಅಂತಂದ್ ಹೇಳ್ತೀವಿ. ಎಲ್ಲಿ ಬರುತ್ತೆ? ಇದು ತಲಕಾಡುದೊಳಗಡೆ ಬರುತ್ತೆ. ಇದನ್ನ ನಿರ್ಮಾಣ ಮಾಡಿದಂತಹ ದೊರೆ ಯಾರಂದ್ರ 4ನೇ ರಾಚಮಲ್ಲ ಅಂತಂದ್ ಹೇಳ್ತೀವಿ. ಯಾರು? 4ನೇ ರಾಚಮಲ್ಲನ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಪಾತಾಳೇಶ್ವರ ದೇವಾಲಯ 975ರಿಂದ ಹಿಡ್ಕೊಂಡು 986ರವರೆಗೂ ನಿರ್ಮಾಣ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ, ಇನ್ನೊಂದ್ ಎರಡು ಬರ್ತಾವ ಅಂತಂದ್ ಹೇಳಿದ್ರೆ ಮಾನಸ್ತಂಭ ಮತ್ತು ಬ್ರಹ್ಮಸ್ತಂಭ ಅಂತಂದ್ ಹೇಳಿ 2 ಸ್ತಂಭಗಳು ಬರ್ತಾವ. ಅವ್ರ ಏನ್ ಮಾಡ್ತಾರಂದ್ರೆ 2 ದೊಡ್ಡ ಸ್ತಂಭಗಳನ್ನ ನಿರ್ಮಾಣ ಮಾಡ್ತಾರ. ಮಾನಸ್ತಂಭ ಮತ್ತು ಬ್ರಹ್ಮಸ್ತಂಭ ಅಂತಂದ್ ಹೇಳಿ. ಯಾರು? ಇವು ಗಂಗರ ಕಾಲದಲ್ಲಿ ನಿರ್ಮಾಣ ಆಗ್ತಾವ. ನೆಕ್ಸ್ಟ್ ನೋಡ್ರಿ, 2 ಶಾಸನಗಳು ಬರ್ತಾವ. ಒಂದ್ ಯಾವ್ದಂದ್ರ ಅಟಕೂರು ಶಾಸನ ಅಂತಂದ್ ಹೇಳಿ. ಯಾವ್ದು? ಅಟಕೂರು ಶಾಸನ ಅಂತಂದ್ ಹೇಳ್ತೀವಿ. ಇದು 949ರಲ್ಲಿ ನಿರ್ಮಾಣ ಆಗತ್ತೆ. 949ರಲ್ಲಿ ನಿರ್ಮಾಣ ಆಗತ್ತೆ. ಇದನ್ನ ನಿರ್ಮಾಣ ಯಾರು ಮಾಡ್ತಾರ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ, ಇದು ನಿರ್ಮಾಣ ಯಾರ ಕಾಲದಲ್ಲಿ ಆಗತ್ತೆ? ರಾಷ್ಟ್ರಕೂಟರ ದೊರೆಯಾದಂತಹ 3ನೇ ಕೃಷ್ಣನ ಕಾಲದಲ್ಲಿ. ಅಂದ್ರೆ ಅವ್ನು ನಿರ್ಮಾಣ ಮಾಡಂಗಿಲ್ಲ, ಭೂತುಗ ನಿರ್ಮಾಣ ಮಾಡ್ತಾನೆ. 2ನೇ ಭೂತುಗ ನಿರ್ಮಾಣ ಮಾಡ್ತಾನೆ. ಯಾಕೆ ನಿರ್ಮಾಣ ಮಾಡ್ತಾ ಅಂತಂದ್ ಹೇಳಿದ್ರೆ ಇವನು ಗಂಗಾ ವಂಶದವನು. ಇವನ್ ಯಾರಂತಂದ್ ಹೇಳಿದ್ರೆ 3ನೇ ಕೃಷ್ಣ ರಾಷ್ಟ್ರಕೂಟ ವಂಶದ. ಯಾಕೆ ಮಾಡ್ತಾ ಅಂತಂದ್ ಹೇಳಿದ್ರೆ ಈ ಅಟಕೂರು ಶಾಸನ ಇದೊಂದು ವೀರಗಲ್ಲು ಶಾಸನ ಅಂತಂದ್ ಹೇಳ್ತೀವಿ. ಯಾವುದು? ವೀರಗಲ್ಲು ಶಾಸನ. ಯಾಕೆ ವೀರಗಲ್ಲು ಶಾಸನ?
ಸರ್ ಇದು 949ರಲ್ಲಿ ನಡೆದಂತಹ ತಕ್ಕೋಳಂ ಕದನದ ಬಗ್ಗೆ ಹೇಳುತ್ತಾರೆ. ಯಾವುದು ತಕ್ಕೋಳಂ ಕದನ ಅಂತ ಹೇಳ್ತೀವಿ. 949ರಲ್ಲಿ ನಡೆದಂತಹ ತಕ್ಕೋಳಂ ಕದನ. ಈ ಕದನದೊಳಗಡೆ ಚೋಳರ ದೊರೆಯಾದಂತಹ 1ನೇ ಪರಾಂತಕನ ವಿರುದ್ಧ ಹೋರಾಟ ನಡೆಯುತ್ತೆ. 1ನೇ ಪರಾಂತಕನ ವಿರುದ್ಧ. ಈ 1ನೇ ಪರಾಂತಕ ಯಾರನ್ನ ಕಳಿಸ್ತಾ ಅಂತಂದ್ ಹೇಳಿದ್ರೆ ರಾಜಾದಿತ್ಯ ಅನ್ನೋ ಒಬ್ಬ ರಾಜಕುಮಾರನನ್ನ ಕಳಿಸ್ತಾನೆ. ತನ್ನ ರಾಜಕುಮಾರ ರಾಜಾದಿತ್ಯನನ್ನ ಕಳಿಸ್ತಾನ. ಇಲ್ಲೆಲ್ಲ ಇವನು ಭೂತುಗ. ಈ 2ನೇ ಭೂತುಗ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಈ ಕದನದೊಳಗಡೆ ರಾಜಾದಿತ್ಯನನ್ನ ಕೊಂದ್ ಹಾಕ್ತಾನ. ಸೊ ಅದ್ರ ನೆನಪಿಗೋಸ್ಕರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅಟಕೂರು ಶಾಸನವನ್ನ ನಿರ್ಮಾಣ ಮಾಡ್ತಾರ. ಇದು ಆಕ್ಚುಲಿ ಯುದ್ಧ ಯಾರ ಜೊತೆ ನಡೆಯುತ್ತೆ? 3ನೇ ಕೃಷ್ಣ ವರ್ಸಸ್ 1ನೇ ಪರಾಂತಕನ ನಡುವೆ ನಡೆಯುತ್ತೆ. ಬಟ್ ಅದ್ರ ಈ ಭೂತಗನ್ ಕೆಲಸ ಏನ್ರಿ? ಸೊ ಈ 3ನೇ ಕೃಷ್ಣ ಅದಲ್ಲ, ಈ 3ನೇ ಕೃಷ್ಣನಿಗೆ ಹೆಲ್ಪ್ ಮಾಡಿದವ್ರು ಯಾರಂದ್ರ 2ನೇ ಭೂತಗ ಹೆಲ್ಪ್ ಮಾಡ್ತಾನ. ಅವನ ಸೈನ್ಯವನ್ನು ಕೂಡ ತಗೊಂಡ್ ಹೋಗಿರ್ತಾನ. 2ನೇ ಭೂತಗ 3ನೇ ಕೃಷ್ಣ ಇವರಿಬ್ರು ಸೇರಿ 1ನೇ ಪರಾಂತಕನನ್ನ ಮತ್ತು ಅವನ ರಾಜಕುಮಾರನಾದಂತಹ ರಾಜಾತ್ಯನನ್ನ ಕೊಂದಾಕ್ತಾರ. ಇಲ್ಲಿ 1ನೇ ಪರಾಂತಕ ಸೋತೋಗ್ತಾನೆ ಕಂಪ್ಲೀಟ್ ಆಗಿ. ಸೊ ಇದೇನಂದ್ರ ಅಟಕೂರು ಶಾಸನದ ಬಗ್ಗೆ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ವಿಶಿಷ್ಟ ಕತೆ ಬರುತ್ತೆ. ಏನ್ ಕತೆ ಬರುತ್ತೆ ಅಂದ್ರ ಇಲ್ಲಿ ಒಂದು ನಾಯಿ ಬರುತ್ತೆ, ಬೇಟೆ ನಾಯಿ, ಕಾಳಿ ಅಂತಂದ್ ಹೇಳಿ. ಅದ್ರ ಹೆಸರೇನಂತಂದ್ ಹೇಳಿದ್ರೆ ಕಾಳಿ ಅಂತಂದ್ ಹೇಳ್ತೀವಿ. ಇದು 2ನೇ ಭೂತಗನ ಹತ್ರ ಇರುತ್ತೆ. ಅವನು ಈ ಯುದ್ಧ ಗೆದ್ದ ನಂತರ ತುಂಬಾ ಏನಂದ್ರ ಖುಷಿ ಆಗ್ಬಿಟ್ಟು ಅವನ ಸೇನಾಧಿಪತಿಗೆ ಈ ನಾಯಿಯನ್ನ ಕೊಟ್ಟಿರ್ತಾನೆ. ಅವ್ರೆಲ್ರೂ ಸೇರಿ ಒಂದ್ಸರಿ ಅರಣ್ಯಕ್ಕೆ ಬೇಟೆ ಆಡಕ್ ಹೋದಾಗ ಅಂದ್ರ ಕಾಡ ಹಂದಿನ ಹಿಡಿಯಬೇಕಲ್ಲ. ಕಾಡ ಹಂದಿನ ಹಿಡಿಯುವಾಗ ಒಂದು ಯುದ್ಧ ನಡೆಯುತ್ತೆ. ಯಾರ ನಡುವೆ? ಕಾಡು ಹಂದಿ ಮತ್ತು ಕಾಳಿ ಎಂಬ ನಾಯಿಯ ಜೊತೆಗೆ. ಅದ್ರೊಳಗಡೆ ನಾಯಿ ಸತ್ತೋಗುತ್ತೆ. ಸೊ ಅದ್ರದ್ದು ಕೂಡ ಏನ್ ಮಾಡಿದಾರೆ ಅಂತ ಅದ್ರಲ್ಲಿ ಆಡ್ ಮಾಡಿದಾರೆ. ಇದನ್ನ ನೋಡ್ನೆ ಇದೇನ್ ಇಂಪಾರ್ಟೆಂಟ್ ಇಲ್ಲ. ಬಟ್ ಆದ್ರೆ ಈ ತಕ್ಕೋಳಂ ಕದನ ಅಂತ ಹೇಳ್ತೀವಲ್ಲ ಅದು ಇಂಪಾರ್ಟೆಂಟ್. ಈ 1ನೇ ಪರಾಂತಕ ಯಾಕೆ ಇಂಪಾರ್ಟೆಂಟ್ ರೀ? ಇವನು 1ನೇ ಪರಾಂತಕ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಒಂದು ಶಾಸನವನ್ನ ಕೆತ್ತಿಸ್ತಾನ. ಉತ್ತರ ಮೇರೂರು ಶಾಸನ ಅಂತ ಕರಿತೀವಿ. ಯಾವ್ದಾ? ಉತ್ತರ ಮೇರೂರು ಶಾಸನ ಅಂತ ಹೇಳಿ. ಯಾಕ್ರಿ ಈ ಉತ್ತರ ಮೇರೂರು ಶಾಸನ ಇಂಪಾರ್ಟೆಂಟ್ ರೀ 1ನೇ ಪರಾಂತಕ ಅಂದ್ರಿ? ಯಾಕಂತಂದ್ ಹೇಳಿದ್ರೆ ಇದು ಗ್ರಾಮದ ಆಡಳಿತದ ಬಗ್ಗೆ ಹೇಳುತ್ತೆ. ಈ ಗ್ರಾಮದ ಆಡಳಿತದ ಈ ಪಂಚಾಯತಿ ಹೆಂಗ್ ನಡೆಯುತ್ತಲ್ಲ ಹಂಗ ಅಲ್ಲಿ ಇಲೆಕ್ಷನ್ ಹೆಂಗ್ ನಡೆಯುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲನೇಷನ್ ಅನ್ನ ಕೊಡುತ್ತೆ. ಅರಳಿ ಮರದ ಎಲೆ ಮೇಲೆ ಎಲ್ರ ಹೆಸರುಗಳನ್ನ ಬರೆದು ಅದ್ರಲ್ಲಿ ಹಾಕ್ತಾರ ಒಂದ್ರಲ್ಲಿ. ಆಮೇಲೆ ಚಿಕ್ಕ ಹುಡುಗನನ್ನ ಕರೆಸ್ಬಿಟ್ಟು ಒಂದು ಎಲೆಯನ್ನ ಎತ್ತಿಸ್ತಾರ. ಆ ಎಲೆಯಲ್ಲಿ ಯಾರ್ ನೇಮ್ ಬಂದಿರುತ್ತಲ್ಲ ಅವರೇ ಗೆದ್ದಂಗ ಅಂತಂದ್ ಹೇಳಿ ಅಷ್ಟೊಂದು ಡೀಟೇಲ್ಸ್ ಆಗಿ ಉತ್ತರ ಮೇರು ಶಾಸನದಲ್ಲಿ ಐತೆ. ಅದನ್ನ ಕೆತ್ತಿಸಿದಂತ ವ್ಯಕ್ತಿ ಯಾರಂದ್ರ 1ನೇ ಪರಾಂತಕ ಅಂತಂದ್ ಹೇಳ್ತೀವಿ. ಇದಾದ ನಂತರ ಇನ್ನೊಂದು ಶಾಸನದ ಬಗ್ಗೆ ಅಲ್ಲಿ ಕೊಟ್ಟಿದಾರ, ದೊಡ್ಡ ಹುಂಡಿ ಶಾಸನ ಅಂತಂದ್ ಹೇಳಿ. ಯಾವ್ದಂತಂದ್ ಹೇಳ್ತೀವಿ? ದೊಡ್ಡ ಹುಂಡಿ ಶಾಸನ ಅಂತಂದ್ ಹೇಳ್ತೀವಿ. ನೋಡ್ರಿ, ದೊಡ್ಡ ಹುಂಡಿ ಶಾಸನವನ್ನ ಯಾವಾಗ ಕೆತ್ತಿಸ್ತಾರ? 869 ಕೆತ್ತಿಸ್ತಾರ. ಇದು ಎಲ್ಲಿ ಬರುತ್ತಂದ್ರ ಮೈಸೂರಿನ ಟಿ ನರಸೀಪುರ ಹತ್ರ. ಸೊ ಮೈಸೂರಿನ ಟಿ ನರಸೀಪುರ ಹತ್ರ. ಇದನ್ನ ತ್ರಿವೇಣಿ ಸಂಗಮ ಅಂತಾನು ಕೂಡ ಕರೀತಾರಲ್ಲ. ಟಿ ನರಸೀಪುರವನ್ನ ಏನಂತ ಕರಿತೀವಿ ಅಂದ್ರ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಯಾಕಂದ್ರೆ ಕಾವೇರಿ ಆಮೇಲೆ ಕಬಿನಿ ಇನ್ನೊಂದ್ ಯಾವ್ದು ಬಂದ್ ಸೇರುತ್ತೆ ನೋಡ್ರಿ. ಯಾವ ನದಿಗಳಂತ ಕಮೆಂಟ್ ಹಾಕ್ರಿ. ಸೇಮ್ ಇದೇ ತ್ರಿವೇಣಿ ಸಂಗಮವನ್ನ ನಾವ್ ಏನಂತ ಕರಿತೀವಿ ಅಂದ್ರ ಅಲಹಾಬಾದ್ ಪ್ರಯಾಗ್ರಾಜನ್ನ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಪ್ರಯಾಗ್ರಾಜ್. ಈ ಪ್ರಯಾಗ್ರಾಜ್ ಅಲ್ಲಿ ಯಾವ್ಯಾವ ಬಂದ್ ಸೇರ್ತಾವ? ಒಂದು ಗಂಗಾ ನದಿ ಬಂದ್ ಸೇರುತ್ತ. ಅದಾದಂದ್ರೆ ಇನ್ನೊಂದ್ ಯಾವ್ದಂದ್ರೆ ಯಮುನಾ ನದಿ ಬಂದ್ ಸೇರುತ್ತೆ. ಯಾವ್ದು? ಯಮುನಾ. ಆಮೇಲೆ ಗುಪ್ತವಾಗಿ ಯಾವ್ದಂತ ಹೇಳಿದ್ರೆ ಸರಸ್ವತಿ ಬಂದ್ ಸೇರುತ್ತೆ. ಸರಸ್ವತಿ. ಇಲ್ಲಿ ಯಾವ್ದು ಬಂದ್ ಸೇರುತ್ತೆ? ಗುಪ್ತಗಾಮಿನಿ ಬಂದ್ ಸೇರುತ್ತಲ್ಲ, ಚೆಕ್ ಮಾಡಿ. ಸೊ ಈ ದೊಡ್ಡ ಹುಂಡಿ ಶಾಸನ ಯಾರು ಕೆತ್ತಿಸ್ತಾರ ಅಂದ್ರೆ 869 ತುಂಬಾ ಇಂಪಾರ್ಟೆಂಟ್ ಸತ್ಯವಾಕ ಅನ್ನೋನ್ ಕೆತ್ತಿಸ್ತಾನೆ. ಯಾರಂತಂದ ಹೇಳಿದ್ರೆ ಸತ್ಯವಾಕ ಅನ್ನೋ ಒಬ್ಬ ರಾಜಕುಮಾರ ಇದನ್ನ ಕೆತ್ತಿಸ್ತಾನ. ಇದನ್ನ ಯಾಕೆ ಕೆತ್ತಿಸ್ತಾನ ಅಂತಂದ ಹೇಳಿದ್ರೆ ಅವನ ತಂದೆಯಾದಂತಹ ಎರೆಗಂಗ, ಇವನು ತುಂಬಾ ಪ್ರಸಿದ್ಧ ಅಲ್ಲ, ಎರೆಗಂಗಾ ನೀತಿ ಮಾರ್ಗ ಅಂತ ಹೇಳ್ತೀವಿ. ಎರೆಗಂಗಾ ನೀತಿ ಮಾರ್ಗ, 1ನೇ ಎರೆಗಂಗಾ ನೀತಿ ಮಾರ್ಗ ಅಂತ ಹೇಳ್ತೀವಿ. ಇವನೇನ್ ಮಾಡ್ತಾನ ಅಂತಂದ ಹೇಳಿದ್ರೆ ತನ್ನ ಕೊನೆಯ ದಿನಗಳಲ್ಲಿ ಸಲ್ಲೇಖನ ವೃತವನ್ನ ಕೈಗೊಳ್ತಾನ. ಅಂದ್ರೆ ಇವನು ಜೈನ ಸಾಮ್ರಾಜ್ಯ ಅಂದ್ರೆ ಜೈನ ಮತಕ್ಕೆ ಸೇರಿದವನು. ಜೈನ ಮತಕ್ಕೆ ಅದ್ರೊಳಗಡೆ ಸಲ್ಲೇಖನ ವೃತ ಬರುತ್ತ, ಉಪವಾಸ ಇರೋದು. ಅದನ್ನ ತಗೊಂಡ ಏನಂತಂದ್ರೆ ಮರಣವನ್ನ ಹೊಂದ್ತಾನ. ಯಾರು? 1ನೇ ಎರೆಗಂಗಾ ನೀತಿ ಮಾರ್ಗ. ಅದ್ರದ್ದು ಉಲ್ಲೇಖ ಎದ್ರೊಳಗ ಬರುತ್ತಂದ್ರ ದೊಡ್ಡ ಹುಂಡಿ ಶಾಸನದೊಳಗಡೆ ಬರುತ್ತ, ಮೈಸೂರ್ ಹತ್ರ ಟಿ ನರಸೀಪುರದಲ್ಲಿ. ನೆನ್ಪಿಟ್ಕೊಳ್ರಿ, ಇದನ್ನ ಕೆತ್ತಿಸಿದವನು ರಾಜಕುಮಾರ ಸತ್ಯವಾಕ, ಅಂದ್ರೆ 1ನೇ ಎರೆಗಂಗನ ಮಗ. ಸೊ ಇದಾದ ನಂತರ ನೆಕ್ಸ್ಟ್ ಬರೋ ಇನ್ನೊಂದ್ ಕೊಡ್ಯಾರ ನೋಡ್ರಿ. ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಒಂದು ಗೊಮ್ಮಟೇಶ್ವರ ವಿಗ್ರಹ ಬರುತ್ರಿ. ಈ ಗೊಮ್ಮಟೇಶ್ವರ ವಿಗ್ರಹವನ್ನ ಯಾರು ಕೆತ್ತಿಸ್ತಾರ ಅಂದ್ರೆ 983 ಪ್ರಧಾನ ಮಂತ್ರಿ ಆದಂತಹ ಚಾವುಂಡರಾಯ ಕೆತ್ತಿಸ್ತಾನ ಅಂತಂದ್ರೆ. ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ ನೋಡ್ರಿ. ಈ ಗೊಮ್ಮಟೇಶ್ವರ ವಿಗ್ರಹವನ್ನ ಯಾರ ಕಾಲದಲ್ಲಿ ರಚನೆ ಮಾಡ್ತಾರ ಅಂದ್ರ 4ನೇ ರಾಚಮಲ್ಲ. ಸೊ ರಾಜ ಇರ್ತಾರ ಅಂತಂದ್ರೆ 4ನೇ ರಾಚಮಲ್ಲ ರಾಜ ಇರ್ತಾನ. ಇವನ ಪ್ರಧಾನ ಮಂತ್ರಿ ಆದಂತಹ ಚಾವುಂಡರಾಯ.
ಯಾರು ಇವನ ಪ್ರಧಾನ ಮಂತ್ರಿ ಆದಂತಹ ಚಾವುಂಡರಾಯ ಇದನ್ನ ನಿರ್ಮಾಣ ಮಾಡ್ತಾನ. ಇದನ್ನ ಯಾವಾಗ ನಿರ್ಮಾಣ ಮಾಡ್ತಾನ ಅಂತಂದ್ರೆ 981 ಆಮೇಲೆ ಪ್ರತಿಷ್ಠಾಪನೆ ಯಾವಾಗ ಮಾಡ್ತಾರ 983 ಪ್ರತಿಷ್ಠಾಪನೆ ಮಾಡ್ತಾರ. ಯಾವಾಗ ಮಾಡ್ತಾರ ಪ್ರತಿಷ್ಠಾಪನೆ ಯಾವಾಗ ಮಾಡ್ತಾರ ಅಂದ್ರ 983. ನೆಕ್ಸ್ಟ್ ನೋಡ್ರಿ, ಇದು ಎಷ್ಟು ಅಡಿ ಉದ್ದ ಐತಂತಂದ್ರೆ ಎಷ್ಟು ಅಡಿ ಎತ್ತರ ಐತಂತಂದ್ರೆ ಟೋಟಲ್ ಆಗಿ 57 ಅಡಿ ಎತ್ತರವಿರುವಂತ ಈ ಗೊಮ್ಮಟೇಶ್ವರ ಶ್ರವಣ ಬೆಳಗೊಳದಲ್ಲಿ ಬರುತ್ತೆ. ಇಲ್ಲಿ ಹಾಸನದ ಶ್ರವಣ ಬೆಳಗೊಳದಲ್ಲಿ. ಸೇಮ್ ಅದೇ ತರ ಈ ವಿಗ್ರಹಗಳು ಬೇರೆ ಬೇರೆ ಕಡೆನೂ ಬರ್ತಾವ. ಗೊಮ್ಮಟೇಶ್ವರ ವಿಗ್ರಹ ಅದು ಒಂದನೇದಾಯ್ತು. ಎರಡನೇದು ಎಲ್ಲಿ ಬರುತ್ತಂದ್ರ ಇದು ನೋಡ್ರಿ, ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಬರುತ್ತೆ. ಉಡುಪಿ ಜಿಲ್ಲೆಯ ಕಾರ್ಕಳದೊಳಗಡೆ ಬರುತ್ತ. ಇದು ಎಷ್ಟು ಅಡಿ ಐತಂದ್ರ 42 ಅಡಿ ಐತೆ. ಎಷ್ಟು ಅಡಿ ಐತೆ? 42 ಅಡಿ. ಇವ್ ಬರ್ತಾವ ಕ್ವಶನ್, ಇಂಪಾರ್ಟೆಂಟ್ ಇದು ಗೊಮ್ಮಟೇಶ್ವರ ವಿಗ್ರಹಗಳ ಬಗ್ಗೆ. ಇದನ್ನ ನಿರ್ಮಾಣ ಮಾಡಿದಂತಹ ರಾಜ ಯಾರು ಅಂತಂದ ಹೇಳಿದ್ರ ವೀರಪಾಂಡ್ಯ ಭೈರರಸ್ ಅಂತಂದ ಹೇಳ್ತೀನಿ. ವೀರಪಾಂಡ್ಯ ಭೈರರಸ್ ಅಂತಂದ ಹೇಳಿ, ಭೈರರಸ್. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇದನ್ನ ನಿರ್ಮಾಣ ಮಾಡ್ತಾರ. ಇದನ್ನ ಯಾವ ವರ್ಷದಲ್ಲಿ? 1432 ನಿರ್ಮಾಣ ಆಗತ್ತೆ. 1432 ಉಡುಪಿಯ ಕಾರ್ಕಳದಲ್ಲಿ ಇರುವಂತದ್ದು. ನೆಕ್ಸ್ಟ್ ಇನ್ನೊಂದು ಬರುತ್ತ ಯಾವ್ದಂತಂದ ಹೇಳಿದ್ರ ಧರ್ಮಸ್ಥಳದಲ್ಲಿ. ಇನ್ನೊಂದು ಯಾವ್ದು ಬರುತ್ತಂತಂದ ಹೇಳಿದ್ರ ಧರ್ಮಸ್ಥಳದೊಳಗಡೆ ಬರುತ್ತ. ಇದನ್ನ ನಿರ್ಮಾಣ ಅಂದ್ರೆ ದಕ್ಷಿಣ ಕನ್ನಡದ ಧರ್ಮಸ್ಥಳದೊಳಗಡೆ ಬರುತ್ತ. ಇದು ಎಷ್ಟು ಅಡಿ ಐತೆ ಅಂದ್ರ 39 ಅಡಿ ಐತೆ. ಇದನ್ನ ಯಾರು ಕಟ್ಟಿಸ್ತಾರ ಅಂತಂದ ಹೇಳಿದ್ರ ಇದನ್ನ ರೀಸೆಂಟ್ ಆಗಿ ಸ್ಥಾಪನೆ ಮಾಡಿದಾರೆ ನೋಡ್ರಿ. ಇದನ್ನ ಧರ್ಮಸ್ಥಳದೊಳಗಡೆ ಏನೈತಲ್ಲ ಇದನ್ನ ರೀಸೆಂಟ್ ಆಗಿ ಸ್ಥಾಪನೆ ಮಾಡಿದಾರೆ. ಅದಾದ ನಂತರ ವೇಣೂರು ಅಂತಂದ ಹೇಳಿ ಬರುತ್ತೆ. ವೇಣೂರು ರೀಸೆಂಟ್ ಆಗಿ ಸ್ಥಾಪನೆ ಮಾಡೋದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಡೀಟೇಲ್ ಬೇಡ. ವೇಣೂರು ಅಂತಂದ ಹೇಳ್ತೀವಿ. ಇದು ಕೂಡ ಇಲ್ಲಿ ಬರುತ್ತೆ, ದಕ್ಷಿಣ ಕನ್ನಡದೊಳಗಡೆ ಬರುತ್ತೆ. ಇದು 35 ಅಡಿ ಎತ್ತರ ಐತೆ ಗೊಮ್ಮಟೇಶ್ವರ ವಿಗ್ರಹ ಅಲ್ಲಿರೋದು. ಇದನ್ನ 1604ರಲ್ಲಿ ಯಾರು ಕೆತ್ತಿಸ್ತಾರ ಅಂತಂದ್ರೆ ತಿಮ್ಮರಾಜ ಅಂತಂದೇಳಿ, ತಿಮ್ಮರಾಜ ಅಜಿಲ ಅಂತಂದೇಳಿ ಒಬ್ಬ ರಾಜ ಏನ್ ಮಾಡ್ತಾನಂತಂದ್ರೆ ಇದನ್ನ ಕೆತ್ತಿಸ್ತಾನ. ನೆನ್ಪಿಟ್ಕೊಳ್ರಿ, ವೇಣೂರು ಹತ್ರ ಕಾವೇರಿ ನದಿಯ ದಡದಲ್ಲಿ ಬರುತ್ತ, ದಕ್ಷಿಣ ಕನ್ನಡ. ಸೊ ಇದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಗೊಮ್ಮಟಗಿರಿ, ಮೈಸೂರು ಜಿಲ್ಲೆ ಒಳಗಡೆ ಗೊಮ್ಮಟಗಿರಿ ಅಂತಂದ ಹೇಳಿ ಬರುತ್ತೆ. ಮೈಸೂರು ಜಿಲ್ಲೆ ಒಳಗಡೆ ಗೊಮ್ಮಟಗಿರಿ ಅಂತಂದ ಹೇಳಿ ಬರುತ್ತೆ. ಇದು ಟೋಟಲ್ ಆಗಿ ಎಷ್ಟು ಅಡಿ ಎತ್ತರ ಐತಂದ್ರೆ 20 ಅಡಿ ಎತ್ತರ ಐತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಗೆ ಏನ್ ಕೇಳ್ತಾರ, ಸ್ಥಳಗಳನ್ನ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಅದ್ರದ್ದು ಎತ್ತರ ಕೇಳಬಹುದು. ಇವುಗಳನ್ನ ಪ್ರಾಪರ್ ಆಗಿ ನೆನ್ಪಿಡ್ಬೋದು. ಅಲ್ಲಿ ಇಲ್ಲಿ ಇನ್ನೊಂದ್ ಏನಂತಂದ್ರೆ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದೊಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಏನ್ ನಡೆಯುತ್ತಾ, 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತೆ. ಏನ್ ನಡೆಯುತ್ತಾ? ಮಹಾಮಸ್ತಾಭಿಷೇಕ ನಡೆಯುತ್ತ. ಇದು ಯಾವಾಗ ನಡೆಯುತ್ತೆ, ಯಾವಾಗ ನಡೆದೈತ, ಈಗ ರೀಸೆಂಟ್ ಆಗಿ ಯಾವಾಗ ನಡೆದೈತೆ ಅನ್ನೋದು ನೋಡ್ಬೋದು. ಪ್ರತಿ 12 ವರ್ಷಕ್ಕೊಮ್ಮೆ ದೊಡ್ಡದಾದಂತ ಏನಂದ್ರೆ ಹಾಲು ಮತ್ತು ಕೇಸರಿಂದ ಬೃಹತ್ ಅಭಿಷೇಕ ಮತ್ತು ಸ್ನಾನವನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸರ್ ನಮ್ಗೆಲ್ಲ ಗೊತ್ತಿದ್ರಿ ಬಾಹುಬಲಿ ವಿಗ್ರಹ ಅಂತಂದ ಹೇಳಿ ಬಹಳ ಫೇಮಸ್ ಐತ್ರಿ. ಯಾಕಂತಂದ ಹೇಳಿದ್ರೆ ಇದು ಜೈನ ಮತಕ್ಕೆ ಸೇರಿದಂತದ್ದು. ಯಾಕಂತಂದ ಹೇಳಿದ್ರೆ ಜೈನ ಮತದಲ್ಲಿ 1ನೇ ತೀರ್ಥಂಕನಾದಂತಹ ಋಷಭನಾಥ, ನಿಮ್ಗೆಲ್ರಿಗೂ ಗೊತ್ತೈತಿ, ಋಷಭದೇವ ಅಥವಾ ಋಷಭನಾಥ ಅಂತಂದ ಹೇಳ್ತೀವಿ. 1ನೇ ತೀರ್ಥಂಕ ಯಾರು? ಜೈನ ಧರ್ಮದ್ದು ಋಷಭನಾಥ. ಈ ಋಷಭನಾಥ ಅಥವಾ ಅವ್ರಿಗೆ ಇನ್ನೊಂದು ಹೆಸರು ಬರುತ್ತಾ ಆದಿನಾಥ ಅಂತಂದೇಳಿ, ಆದಿನಾಥ. ಇವ್ರಿಗೆ ಇಬ್ರು ಮಕ್ಳು ಇರ್ತಾರ. ಒಬ್ಬನ ಹೆಸರು ಏನಂತಂದ್ರೆ ಭರತ ಅಂತಂದ ಹೇಳ್ತೀವಿ. ಇನ್ನೊಬ್ಬನ ಹೆಸರು ಯಾವ್ದಂತಂದ್ರೆ ಬಾಹುಬಲಿ. ಭರತ ಮತ್ತು ಬಾಹುಬಲಿ ಇವರಿಬ್ರು ನಡುವೆ ಏನಂತಂದ್ರೆ ಚಕ್ರವರ್ತಿ ಆಗಲು ಒಂದು ಯುದ್ಧ ನಡೆಯುತ್ತ. ಮೊದಲಿಗೆ ಏನಂತಂದ ಹೇಳಿದ್ರೆ ಒಂದು ದೃಷ್ಟಿ ಯುದ್ಧ ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ನೀರಿನ ಯುದ್ಧ ನಡೆಯುತ್ತೆ, ನೀರೊಳಗಡೆ. ಆಮೇಲೆ ಮಲ್ಲ ಯುದ್ಧ. ಈ ಎಲ್ಲದ್ರಲ್ಲಿ ಯಾರು ಗೆಲ್ತಾರ ಅಂದ್ರೆ ಬಾಹುಬಲಿ ಗೆಲ್ತಾನ. ಸೊ ಕೊನೆ ಯುದ್ಧದ ಅಂತ ಮಲ್ಲ ಯುದ್ಧ ನಡೆಯುತ್ತಲ್ಲ, ಅದ್ರಲ್ಲಿ ತನ್ನ ಅಣ್ಣನನ್ನ ಎತ್ತೊಗಿತಾನ. ಆ ಟೈಮ್ದೊಳಗೆ ಅನ್ಕೊಂತಾನೆ, ಸೊ ಒಂದು ತುಂಡು ಭೂಮಿಗೋಸ್ಕರ ನಾನು ಇವಾಗ ನನ್ನ ಅಣ್ಣನನ್ನ ಅವಮಾನಿಸ್ತಿದೀನಿ ಅಂತ ಹೇಳಿ ಅನ್ಕೊಂಡ ಅವನ್ಗೊಂಥರ ಏನೋ ಜುಗುಪ್ಸೆ ಬಂದ್ಬಿಡುತ್ತೆ. ಸೊ ಅವಾಗ ಅಲ್ಲಿಗೆ ಬಿಟ್ಟು ಬಿಡ್ತಾನ, ನಾನ್ ರಾಜ ಆಗಂಗಿಲ್ಲ, ನೀನೇ ರಾಜ ಆಗು ಅಂತಂದೇಳಿ. ಅವಾಗ ಭರತ ಇದ್ದವನ್ ರಾಜನಾಗ್ತಾನ. ಸೊ ಇದೇನಂದ್ರೆ ಸ್ಟೋರಿ ಭರತ ಮತ್ತು ಬಾಹುಬಲಿ ಅಂತಂದೇಳಿ. ಇವರು ಋಷಭನಾಥ ಅಥವಾ ಆದಿನಾಥರ ಮಕ್ಕಳು ಇವರಿಬ್ರು. ಸೊ ಅವನ ವಿಗ್ರಹನೇ ಏನಂತಂದ ಹೇಳಿದ್ರೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರದಲ್ಲಿ ಮತ್ತು ಅದರ ಪ್ಲೇಸಸ್ ಗಳಲ್ಲಿ ಕಟ್ಟಿದ್ದಾರೆ. ಸೊ ಇದಾದ ನಂತರ ಇದ್ರ ವಿಶೇಷ ನೋಡ್ರಿ, ಇದು 58 ಅಡಿ ಐತೆ. ಟೋಟಲ್ 57 ಅಥವಾ 58 ಅಡಿ. ಇದನ್ನ ನೆನ್ಪಿಟ್ಕೊಡ್ರಿ, 58 ಅಡಿ. ಅದಾದ ನಂತರ ನಾನೇನ್ ಹೇಳಿದೆ 57 ಅಡಿ ಅಂತ ಹೇಳಿದ. ಓಕೆ, ಅಲ್ಲೇ ಸಮೀಪ ಆ ಕಡೆ ಈ ಕಡೆ. ಅದಾದ ನಂತರ ಇದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹ ಅಂತ ಹೇಳ್ತೀವಿ. ವಿಶ್ವದೊಳಗಡೆ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ನೋಡಿದ್ರೆ ಅತ್ಯಂತ ದೊಡ್ಡ ಏಕಶಿಲಾ ವಿಗ್ರಹ ಅಂತಂದ ಹೇಳ್ತೀವಿ. ಇದೇನಂತಂದ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ ಗಳು ಬುಕ್ ಅಲ್ಲಿ ಕೊಟ್ಟಿರೋದು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ನೆಕ್ಸ್ಟ್ ಕ್ಲಾಸ್ ಒಳಗಡೆ. ಏನ್ ಮಾಡೋಣ ಬಾದಾಮಿ ಚಾಲುಕ್ಯರು.